ವೇತನ ಹಿಂಬಾಕಿ ಸೇರಿ ವಿವಿಧ ಬೇಡಿಕೆಗೆ ಆಗ್ರಹಿಸಿ ಸಾರಿಗೆ ನಿಗಮಗಳ ನೌಕರರ ಪ್ರೊಟೆಸ್ಟ್ ನಾಳೆ ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಧರಣಿ ಹಮ್ಮಿಕೊಂಡಿದ್ದಾರೆ. ಸ್ಪಂದನೆ ನೀಡದೇ ಇದ್ರೆ ಸಾಮೂಹಿಕ ರಾಜೀನಾಮೆಯ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಡ್ಯೂಟಿಗೆ ಹಾಜರಾಗದ್ರೆ ನೋ ವರ್ಕ್ ನೋ ಪೇ ವಾರ್ನನ್ನು ಕೊಡಲಾಗಿದೆ. 2024ರಿಂದ ಬಾಕಿ ಇರುವ ವೇತನ ಒಪ್ಪಂದ ಜಾರಿ ಮಾಡಬೇಕು ಅಂತ 4 ನಿಗಮಗಳು KSRTC, NWKSRTC, BMTC ಮತ್ತು ಕಲ್ಯಾಣ ಕರ್ನಾಟಕ ರಸ್ತೆ ಸಾರಿಗೆ ನಿಗಮ ಎಲ್ಲರೂ ಕೂಡ 4 ನಿಗಮಗಳು ಕೂಡ ಪ್ರತಿಭಟನೆಗೆ ಇಳಿದಿರೋದು. 2024ರಿಂದ ಬಾಕಿ ಇರುವಂಥ ವೇತನ ಒಪ್ಪಂದ ಜಾರಿ ಮಾಡಬೇಕು ಅಂತ ಆಗ್ರಹಿಸ್ತಾ ಇದ್ದಾರೆ. ಮತ್ತೊಂದು ಕಡೆ 38 ತಿಂಗಳ ವೇತನ ಹಿಂಬಾಕಿ ಪಾವತಿಸುವಂತೆ ಅವರು ಬೇಡಿಕೆ ಇಟ್ಟಿದ್ದಾರೆ. ರಾಜ್ಯದ 4 ಸಾರಿಗೆ ನಿಗಮಗಳ ನೌಕರರು ಕೂಡ ಈ ಮುಷ್ಕರಕ್ಕೆ ಸಾಥ್ ಕೊಟ್ಟಿದ್ದಾರೆ. ನಾಳೆ ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಧರಣಿ ಇರೋದು. ಸ್ಪಂದನೆ ನೀಡದೇ ಇದ್ದರೆ ಸಾಮೂಹಿಕ ರಾಜೀನಾಮೆ ಎಚ್ಚರಿಕೆಯನ್ನು ಕೂಡ ಕೊಟ್ಟಿದ್ದಾರೆ. ಡ್ಯೂಟಿಗೆ ಹಾಜರಾಗದೇ ಇದ್ದರೆ ನೋ ವರ್ಕ್ ನೋ ಪೇ ಅನ್ನುವಂಥ ವಾರ್ನನ್ನು ಕೂಡ ಇದೀಗ ಅವರಿಗೆ ಕೊಡಲಾಗಿದೆ. ಇತ್ತೀಚೆಗೆ ಅವರು ರಾಮಲಿಂಗಾರೆಡ್ಡಿ ಅವರಿಗೆ ಅವರ ಸಂಘದಿಂದ ಒಂದು ಮನವಿಯನ್ನು ಕೂಡ ಕೊಡಲಾಗಿತ್ತು. ಏನೇನು ಬೇಡಿಕೆಗಳಿದೆ ಏನು ಎತ್ತ ಅನ್ನೋದ್ರ ಬಗ್ಗೆ 29ನೇ ತಾರೀಕಿನ ಒಳಗಾಗಿ ನಮ್ಮ ಮನವಿಗೆ ನಮ್ಮ ಬೇಡಿಕೆಗಳಿಗೆ ಸರ್ಕಾರ ಸ್ಪಂದಿಸಬೇಕು ಅಂತ ಹೇಳಿದರು. ಇದೀಗ ನಾಳೆಯಿಂದ ಧರಣಿ.